ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶ್ರೀಮದ್ ಭಗವದ್ಗೀತಾ ರಾಜವಿದ್ಯೆ ರಾಜಗುಹ್ಯ ಯೋಗ ಇದರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕೃಷ್ಣ ಅಸುರಿ ಗುಣ ಇರೋರು ಏನು ಮಾಡ್ತಾರೆ ಅಥವಾ ಅಸುರಿ ಗುಣ ಇರೋವಂಥವ್ರು ಒಂದು ಲಕ್ಷಣಗಳನ್ನು ಹೇಳ್ದ. ಅವರು ವ್ಯರ್ಥವಾದ ಆಸೆ ಇಟ್ಕೊಂಡಿರ್ತಾರೆ, ವ್ಯರ್ಥ ಕರ್ಮಗಳನ್ನು ಮಾಡ್ತಿರ್ತಾರೆ, ಆ ರೀತಿ ಎಲ್ಲ ಬೇಕಾದಷ್ಟು ವಿಚಾರಗಳನ್ನು ಹೇಳ್ದ. ಆದರೆ ದೈವಿ ಪ್ರಕೃತಿಯನ್ನು ಯಾರು ಹೊಂದಿರ್ತಾರೋ ಅವರು ಯಾವಾಗಲೂ ನನ್ನನ್ನು ಮನಸ್ಸಲ್ಲಿ ಇಟ್ಕೊಂಡು ನಿರಂತರವಾಗಿ ಭಜನೆ, ಕೀರ್ತನೆ, ಗುಣಗಾನ ಇದೆಲ್ಲ ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾನೆ, ಇನ್ನೂ ಒಂದಷ್ಟು ಜ್ಞಾನಿ ಯೋಗಿಗಳಿರ್ತಾರೆ. ಅವರು ನಿರ್ಗುಣ ನಿರಾಕಾರ ಬ್ರಹ್ಮನಾದಂತಹ ನನ್ನನ್ನು ಜ್ಞಾನ ಯಜ್ಞದ ಮೂಲಕ ಅಭಿನ್ನ ಭಾವದಿಂದ, ಅಂದರೆ ಬೇರೆ ಯಾವುದೇ ಇರೋದಿಲ್ಲ, ಅವರಿಗೆ ಭಗವಂತನ ಬಗ್ಗೆ ತಿಳ್ಕೋಬೇಕಷ್ಟೇ, ಆ ರೀತಿ ನನ್ನ ಉಪಾಸನೆ ಮಾಡ್ತಾರೆ. ಮತ್ತು ಇನ್ನೂ ಒಂದಷ್ಟು ಮನುಷ್ಯರು ಕೂಡ ದೇವತೆಗಳ ರೂಪದಲ್ಲಿ ಸ್ಥಿತನಾಗಿರುವಂತಹ, ಅಂದರೆ ಬೇರೆ ಬೇರೆ ದೇವತೆಗಳ ಹಾಗೆ ನಾನೇ ಇರೋದು, ಆದರೆ ಬೇರೆ ಬೇರೆ ದೇವತೆಗಳ ರೂಪದಲ್ಲಿ ಇರ್ತೀನಿ ನಾನು. ಅಂಥ ರೀತಿಯಲ್ಲಿ ಸ್ಥಿತನಾಗಿರುವಂತಹ ನನ್ನನ್ನು ಬೇರೆ ಬೇರೆ ಅಂತ ತಿಳ್ಕೊಂಡು, ಅಂದರೆ ಎಲ್ಲ ಒಂದೇ ಅಂತ ಅವ್ರು ತಿಳ್ಕೊಂಡಿರೋದಿಲ್ಲ, ಈ ದೇವರೇ ಬೇರೆ ಆ ದೇವರೇ ಬೇರೆ ಅಂತ ತಿಳ್ಕೊಂಡು ಬೇರೆ ಬೇರೆ ರೀತಿಯಿಂದ ವಿರಾಟ್ ಸ್ವರೂಪ ಪರಮೇಶ್ವರನಾದಂತಹ ನನ್ನ ಉಪಾಸನೆಯನ್ನು ಮಾಡ್ತಾರೆ. ಈಗ ಅನ್ಯ ದೇವತೆಗಳು ಅಂತ ಹೇಳ್ತೀವಲ್ವಾ, ವಿಷ್ಣುವನ್ನು ಬಿಟ್ಟು ಬೇರೆ ದೇವತೆಗಳೆಲ್ಲ ಇದ್ದಾರಲ್ಲ, ಇಂದ್ರ, ಚಂದ್ರ, ವಾಯು, ವರುಣ, ಸೂರ್ಯ ಅಂತೆಲ್ಲ, ಎಲ್ಲ ದೇವತೆಗಳು ಕೂಡ ಭಗವಂತನ ಒಂದೊಂದು ಬೇರೆ ಬೇರೆ ರೂಪನೇ, ಅದು ವಿರಾಟ್ ಸ್ವರೂಪದಲ್ಲಿ ಬರುತ್ತೆ, ಅಂಥ ಉಪಾಸನೆಯನ್ನು ಮಾಡ್ತಾರೆ. ಆಮೇಲೆ ಕ್ರತು ಕೂಡ ನಾನೇ ಆಗಿದ್ದೀನಿ. ಇಲ್ಲಿ ಭಗವಂತ ಏನೇನೆಲ್ಲ ನಾನು ಆಗಿದ್ದೀನಿ ಅಂತ ಹೇಳ್ತಾನೆ ನೋಡಿ. ಕ್ರತುನೂ ನಾನಾಗಿದ್ದೀನಿ, ಯಜ್ಞ ನಾನು, ಸ್ವಾಧ ನಾನು, ಔಷಧಿ ನಾನು, ಮಂತ್ರ ನಾನು, ಘೃತ ನಾನು, ಅಗ್ನಿ ನಾನು, ಮತ್ತು ಹವನ ರೂಪಿಯ ಕ್ರಿಯೆ ಇದೆಯಲ್ಲ, ಕೆಲಸ, ಅದು ಕೂಡ ನಾನೇ. ಈ ಇಡೀ ಜಗತ್ತನ್ನು ಧಾರಣೆ ಮಾಡುವಂತಹ ಮತ್ತು ಕರ್ಮದ ಫಲವನ್ನು ಕೊಡುವಂತಹ ತಂದೆ, ತಾಯಿ, ಪಿತಾಮಹ, ತಿಳಿಯೋದಕ್ಕೆ ಯೋಗ್ಯನಾದಂತಹ ಪವಿತ್ರ ಓಂಕಾರ, ಮತ್ತು ಋಗ್ವೇದ, ಸಾಮವೇದ, ಯಜುರ್ವೇದ ಎಲ್ಲವೂ ಕೂಡ ನಾನೇ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಈಗ ಭಗವಂತನೇ ಸರ್ವ, ಎಲ್ಲನೂ ಭಗವಂತನೇ ಆಗಿರೋದು, ಭಗವಂತನನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಆದರೆ ನಮ್ಮ ಬುದ್ಧಿಶಕ್ತಿ ಇನ್ನೂ ಆ ಮಟ್ಟಕ್ಕೆ ಹೋಗಿಲ್ವಲ್ಲ, ಅದಕ್ಕೆಲ್ಲ ಬೇರೆ 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 ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಇಲ್ಲಿ ನಾನೇ ಎಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಆಮೇಲೆ ಮುಂದುವರೆದು ಹೇಳ್ತಾನೆ, ಪಡ್ಕೊಳ್ಳೋದಕ್ಕೆ ಏನಾದರೂ ಯೋಗ್ಯವಾದಂತಹ ಒಂದು ಪರಮಧಾಮ ಇದ್ದರೆ ಅದು ನಾನೇ, ಭರಣ ಪೋಷಣ ಮಾಡುವಂಥವನೂ ನಾನೇ, ಎಲ್ಲರ ಸ್ವಾಮಿ, ಶುಭಾಶುಭವನ್ನು ನೋಡುವಂಥವನು, ಎಲ್ಲರ ವಾಸಸ್ಥಾನ, ಶರಣಾಗತಿ ಪಡೆಯೋದಕ್ಕೆ ಯೋಗ್ಯವಾಗಿರುವಂಥದ್ದು, ಪ್ರತ್ಯುಪಕಾರವನ್ನು ಬಯಸದೆ ಹಿತ ಮಾಡುವಂಥವನು, ಉತ್ಪತ್ತಿ ಪ್ರಳಯ ರೂಪ, ಅಂದರೆ ಉತ್ಪತ್ತಿ ಮಾಡೋನು ಅವನೇ, ಪ್ರಳಯ ಮಾಡೋನು ಅವನೇ, ಎಲ್ಲ ಸ್ಥಿತಿಯ ಕಾರಣ ಅವನೇ, ನಿಧಾನ ಮತ್ತು ಅವಿನಾಶಿಯ ಕಾರಣ ಕೂಡ ನಾನೇ ಆಗಿದ್ದೀನಿ. ನೋಡಿದ್ರಾ, ಇನ್ನು ಯಾವುದು ಬಿಟ್ಟಿದ್ದಾನೆ, ಎಲ್ಲವೂ ಅವನೇ. ನಾವೇನು ಅಂದ್ಕೊಂಡಿದ್ದೀವಿ, ಎಲ್ಲ ಬೇರೆ ಬೇರೆ ಅಂತ ತಿಳ್ಕೊಂಡು ನಾವು ತಲೆ ಕೆಡಿಸ್ಕೊಂಡು ಮಾಡಬಾರದನ್ನೆಲ್ಲ ಮಾಡ್ತಾ ಇದ್ದೀವಿ, ಆಯಿತಾ. ಇಲ್ಲಿ ಇರೋದು ಎಲ್ಲವೂ ಭಗವಂತನೇ ಅಂದಮೇಲೆ ಭಗವಂತನಿಗೆ ನಾನು ಏನೋ ಒಂದು ಸಮರ್ಪಣೆ ಮಾಡ್ತೀನಿ ಅಂತ ಹೇಳ್ತೀವಿ. ನಂದು ಅಂತ ಏನಿದೆ ಇಲ್ಲಿ ಸಮರ್ಪಣೆ ಮಾಡೋದಕ್ಕೆ? ಏನೂ ಇಲ್ಲ, ಎಲ್ಲ ಭಗವಂತನದ್ದೇ. ಅವನದನ್ನು ಅವನಿಗೆ ಕೊಟ್ಬಿಟ್ಟು ನಾವು ನಿನಗೆ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ ಅಂತ ನಾವು ಹೇಳ್ಕೊಳ್ತೀವಿ ಅಷ್ಟೇ ಅಲ್ವಾ. ಭಗವಂತನಿಗೆ ಅದು ಯಾವುದೂ ಬೇಕಾಗಿಲ್ಲ, ಯಾಕಂದರೆ ಅವನೇ ಸೃಷ್ಟಿ ಮಾಡಿರುವಂಥದ್ದು ಅದೆಲ್ಲನೂ. ಅವನಿಗೇನು ಬೇಕು, ನನ್ನನ್ನೇ ಕಂಪ್ಲೀಟಾಗಿ ಸರೆಂಡರ್ ಮಾಡ್ಕೋಬೇಕು ನಾವು. ಅಂದರೆ ನಾನು ಅನ್ನೋದನ್ನೇ ಅಲ್ಲಿ ಇಟ್ಬಿಟ್ರೆ ಬೇರೆ ಏನೂ ಇಲ್ಲ. ಯಾಕೆಂದರೆ ನನ್ನನ್ನು ಸೃಷ್ಟಿ ಮಾಡಿರುವಂಥವನು ಅವನೇ ಅಂದಮೇಲೆ ಅವನಿಗೆ ನಾನು ಏನು ಕೊಡೋದಕ್ಕೆ ಸಾಧ್ಯ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಏನೋ ತೆಂಗಿನಕಾಯಿ ಕೊಡ್ತೀನಿ ಅಥವಾ ಇನ್ನೇನೋ 1-2 kg ಅಕ್ಕಿ ಕೊಡ್ತೀನಿ, ಚಿನ್ನ ಕೊಡ್ತೀನಿ ಅಂತೆಲ್ಲ ನಾವು ಹೇಳ್ಕೊಳ್ತೀವಲ್ವ, ಎಷ್ಟು ಹಾಸ್ಯಾಸ್ಪದವಾಗಿರುತ್ತೆ ಅಂತಂದರೆ ಅದು ಭಗವಂತನೇ ಇಡೀ ಎಲ್ಲವನ್ನ ಸೃಷ್ಟಿ ಮಾಡಿರೋನು ಅವನು. ಅಷ್ಟೇ ಅಲ್ಲ, ಇಡೀ ಅವನೇ ಅದು. ಅವನನ್ನು ತೊಗೊಂಡೋಗಿ ಅವನಿಗೆ ಸಮರ್ಪಣೆ ಮಾಡೋದು. ನಂದು ಅಂತ ಏನಿದೆ ಅಲ್ಲಿ, ಬೇರೆಯವ್ರದನ್ನ ತೊಗೊಂಡೋಗಿ ನಾವು ಕೊಟ್ಟರೆ ನಾನು ಕೊಟ್ಟಂಗೆ ಆಗುತ್ತಾ? ಒಂದು ಕಡೆ ಗುರುಗಳಿಗೆ ಹೇಳೋದಿದು, ಒಂದು ಎಕ್ಸಾಂಪಲ್ ಕೇಳಿದೆ ನಾನು, ತುಂಬ ಚೆನ್ನಾಗಿದೆ, ಅದಕ್ಕೆ ಹೇಳ್ತೀನಿ ಇಲ್ಲಿ. ತಂದೆ 1-2 ಕೋಟಿ ರೂಪಾಯಿ ತಂದು ಮನೇಲಿ ಇಟ್ಟಿರ್ತಾನೆ, ಅಷ್ಟು ಸಂಪಾದನೆ ಮಾಡಿ ತೊಗೊಂಡು ಬಂದು ಬೀರೂಲಿ ಇಟ್ಟಿರ್ತಾನೆ. ಅವನ ಮಗ ಇರ್ತಾನಲ್ಲ, ಅವನು ಅಪ್ಪ ನಿನ್ನ ಖರ್ಚಿಗೆ ದುಡ್ಡು ಬೇಕು ತಾನೆ, ನಾನು ಕೊಡ್ತೀನಿ ರೀ ಅಂತಂದ್ಬಿಟ್ಟು ತಂದೆ ಇಟ್ಟಿರುವಂಥ ಅವನು ದುಡ್ಡು ತಂದಿಟ್ಟಿರ್ತಾನಲ್ಲ, ಆ ದುಡ್ಡಲ್ಲೇ
ಒಂದು 100 ರೂಪಾಯಿ ಎತ್ತಿ ಕೊಡ್ತಾನೆ. ತಂದೆ ಹೀಗೆ ಮಗನ ಮುಖ ನೋಡ್ತಾ ಇರ್ತಾನೆ. ಇವ್ನು ನನ್ನ ದುಡ್ಡನ್ನು ತೊಗೊಂಡು ಬಂದು ನನಗೆ ಅದರಲ್ಲೂ 100 ರೂಪಾಯಿ ಕೊಟ್ಟಿದ್ದಾನಲ್ಲ ಅಂತಂದ್ಬಿಟ್ಟು. ಆಗ ಮಗ ಇನ್ನೂ ಸಾಕಾಗಿಲ್ವೇನಪ್ಪ, ಇನ್ನೊಂದು 100 ರೂಪಾಯಿ ಕೊಡ್ತೀನಿರು ಅಂತಂದ್ಬಿಟ್ಟು 100 ರೂಪಾಯಿ ತಂದು ಕೊಡ್ತಾನೆ. ಇನ್ನೂ ಹಾಗೆಯೇ ನೋಡ್ತಿರ್ತಾನೆ. ತಂದೆ ಮನ್ಸಲ್ಲಿ ಅಂದ್ಕೊಳ್ತಾನೆ, ಕೊಡೋದು ಕೊಡ್ತೀಯ, 100 ರೂಪಾಯಿನೇ ಕೊಡ್ತಿದ್ಯಲ್ಲ, ಅಂದರೆ ನಾನೇ ಇಟ್ಟಿರುವಂಥ ದುಡ್ಡನ್ನು ತೊಗೊಂಡು ಬಂದು ಕೊಡ್ಲೋ ಬೇಡವೋ ಅಂತ ಜಿಪುಣತನದಿಂದ 100 ರೂಪಾಯಿ ಕೊಡ್ತಾ ಇದ್ದಾನೆ. ತಂದೆ ಎಲ್ಲವನ್ನ ಕೊಟ್ಬಿಡ್ಬೇಕಾಗಿತ್ತು ತಂದೆಗೆ. ಆಗ ಅವನ ಮಗನ ಮೇಲೆ ಒಂದು ಸ್ವಲ್ಪ ಆದರೂ ಅವನಿಗೆ ಏನೋ ಒಂದು ಹೆಮ್ಮೆ ಅನ್ನಿಸ್ತಿತ್ತು. ಕೊಡೋನ್ ಕೊಟ್ಟ, ಎಲ್ಲವನ್ನು ಕೊಡುವಂಥ ಮನಸ್ಸಿದೆಯಲ್ಲ ಅಂತ ಅವನಿಗೆ ಅಲ್ಲೂ ಒಂದು ಜಿಪುಣತನ ಮಾಡ್ತಾನೆ ನೋಡಿ ಅವನು. ಆ ರೀತಿ ಭಗವಂತನೇ ಎಲ್ಲ ಕೊಟ್ಟಿರೋದು. ಅದರಲ್ಲಿ ನಮಗೆ ಭಗವಂತನಿಗೆ ಕೊಡಬೇಕು ಬಂದಾಗ ನಾವು ಅದರಲ್ಲೂ ಜಿಪುಣತನ ಮಾಡ್ತೀವಿ. ಏನು ಕೊಡ್ತೀವಿ, ಏನೋ ಒಂದು ವಸ್ತುವನ್ನು ಕೊಡೋದಕ್ಕೆ ಹೋಗೋದು, ಇನ್ನೇನೋ ಕೊಡೋದಕ್ಕೆ ಹೋಗೋದು, ಹಾಗೆ ಮಾಡ್ತೀವಲ್ವ. ಅದಲ್ಲ, ನಮ್ಮನ್ನು ನಾವೇ ಸಮರ್ಪಣೆ ಮಾಡ್ಕೊಬೇಕು. ನಮ್ಮ ಇಡೀಯನ್ನು ಸಮರ್ಪಣೆ ಮಾಡಿದಾಗ ಅದಕ್ಕೊಂದು ಬೆಲೆ, ಅದಕ್ಕೊಂದು ಅರ್ಥ ಇರುತ್ತೆ ಅನ್ನೋದನ್ನು ಒಂದು ಪ್ರವಚನದಲ್ಲಿ ಕೇಳಿದ್ದೆ. ತುಂಬ ಇಷ್ಟ ಆಯಿತು ನನಗದು, ಅದಕ್ಕೆ ಇಲ್ಲಿ ಹೇಳಿದ್ದೀನಿ. ಸೊ ಇಲ್ಲಿ ಇಡೀ ಜಗತ್ತನ್ನು ಧಾರಣೆ ಮಾಡೋನು, ಆಮೇಲೆ ಎಲ್ಲರ ತಂದೆ ತಾಯಿ ಪಿತಾಮಹನೂ ಅವನೇ ಅಂತ ಹೇಳಿದ್ದಾನೆ. ಆಮೇಲೆ ವೇದಗಳನ್ನು ನಾವು ಹೇಳ್ತೀವಲ್ವ, ಋಗ್ವೇದ, ಸಾಮವೇದ, ಯಜುರ್ವೇದ ಎಲ್ಲವೂ ಅವನೇ. ಮತ್ತು ಶುಭಗಳನ್ನು ಕೂಡ, ಒಳ್ಳೆಯದು ಕೆಟ್ಟದ್ದನ್ನು ನೋಡುವಂಥವನು, ಎಲ್ಲರ ಭರಣೆ ಪೋಷಣೆ ಮಾಡುವನು, ಎಲ್ಲರ ಸ್ವಾಮಿ, ಮತ್ತು ಎಲ್ಲರ ವಾಸಸ್ಥಾನ. ನೋಡಿ, ಇಡೀ ಜಗತ್ತೇ ಅವನು ಅಂದಮೇಲೆ ಅದರಲ್ಲೇ ನಾವು ವಾಸ ಮಾಡ್ತಾ ಇರೋದು. ಆ ವಾಸಸ್ಥಾನನೂ ಅವನೇ. ಮತ್ತು ಶರಣಾಗತಿಯನ್ನು ಪಡ್ಕೋಬೇಕು ಅಂತಂದರೆ ಅದು ಕೂಡ ಅವನೇ. ಆಮೇಲೆ ಎಲ್ಲ ಸ್ಥಿತಿಗಳಿಗೆ ಕಾರಣ, ಎಲ್ಲಕ್ಕೂ ಅಂತ್ಯ, ಎಲ್ಲ ಅವಿನಾಶಿ ಆಗೋದಕ್ಕೆ ಕಾರಣ ಎಲ್ಲ ಕೂಡ ನಾನೇ ಆಗಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.